ಎಷ್ಟು ಅವ್ರದ್ದು ಒಂದೇನು ಗೊತ್ತಾ ಕ್ರೇಜಿ, ನೀವು ಎಕ್ಸ್ಪೆಕ್ಟೇಷನ್ ಎಷ್ಟೇ ಇಟ್ಕೊಂಡ್ರಿ ಅದಕ್ಕಿಂತ ತ್ರಿಬಲೇ ಕೊಡ್ತಾರೆ. ಗುರು ಸ್ಟೋರಿ ಮೇಲೆ ಸ್ಟೋರಿ, ಸ್ಟೋರಿ ಮೇಲೆ ಸ್ಟೋರಿ, ಟ್ವಿಟರಲ್ಲಿ ಬೇರೆ ಟ್ವೀಟು, ಅದು ಇದು ಎಲ್ಲ ನಡೀತಿತ್ತು. ಆ್ಯಂಡ್ ವೆಯ್ಟ್ ಮಾಡ್ತಿದ್ದೆ, ಲೈಕ್ ಫಸ್ಟ್ ಒಂದು ಸ್ಟೋರಿ ಹಾಕಿದ್ರು, ಆಮೇಲೆ ಅದನ್ನು ಡಿಲೇ ಮಾಡಿದ್ರು. ಡಿಲೇ ಅಂದರೆ ಅದೊಂದು ಚೆನ್ನಾಗಿತ್ತು ಆ್ಯಕ್ಚುಲಿ, ಆ ಮಾರ್ಕೆಟಿಂಗ್ ವೇಲ್ ನೋಡಿದ್ರೆ ಲೇಡೀಸ್ ಟೇಕ್ ಟೈಮ್ ಅಂದ್ಬಿಟ್ಟು ಆಮೇಲೆ ಮತ್ತೆ ವೆಯ್ಟ್ ಮಾಡಿಸಿದ್ರು. ಆ್ಯಂಡ್ ಇವತ್ತು ಫೈನಲಿ ಇವತ್ತು ಲೇಡೀಸ್ದು ವಿಡಿಯೋ ಲಾಂಚ್ ಆಗೈತೆ. ಸೊ ಟಾಕ್ಸಿಕ್ ಗುರು ಸೀರಿಯಸ್ ಆಗಿ ಏನೋ ಮಸ್ತಾಗಿ ಕುಕ್ ಮಾಡ್ತಾಯಿದ್ದಾರೆ ಗುರು. ಎವ್ರಿ ಟೈಮ್ ಯಶಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ಯಾವುದೇ ಮೂವಿ ಆಗಿರಲಿ, ಬರೀ ಟಾಕ್ಸಿಕ್ ಬಗ್ಗೆ ಅಲ್ಲ ಗುರು, ಬರೀ ಟಾಕ್ಸಿಕ್ ಬಗ್ಗೆ ಅಲ್ಲ, ಯಾವುದೇ ಮೂವಿ ನೋಡ್ರಿ ಅವ್ರ ಎಕ್ಸ್ಪೆಕ್ಟೇಷನ್ ಏನು ಹೇಳ್ತಾರೋ ಅದು ತ್ರಿಬಲೇ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲೂ ಅಷ್ಟೇ ಅದೇ ಹೋಗಿ ಬಂದ್ಬಿಟ್ಟೈತೆ. ಆ್ಯಂಡ್ ನಿಜ ಹೇಳಲ್ಲ, ನಿಜವಲ್ಲ ಇಷ್ಟು ದಿನದಿಂದ ನಾನು ಏನೇನೆಲ್ಲ ಅಂದ್ಕೊಂಡಿದ್ದೆ ಟಾಕ್ಸಿಕ್ ಬಗ್ಗೆ, ಏನಕ್ಕೆ ಡಿಲೇ ಮಾಡ್ತಾಯಿದ್ದಾರೆ, ಯಾಕೆ ಡಿಲೇ ಮಾಡ್ತಾಯಿದ್ದಾರೆ, ಸ್ವಲ್ಪ ಹೋಪ್ಸ್ ಬಂದಿದೆ ಗುರು ಇವಾಗ. ಮತ್ತು ಪೋಸ್ಟ್ಪೋನ್ ಆಗಲ್ಲ ಒಂದು ಹೋಪ್ಸ್ ಕೂಡ ಬಂದೈತೆ. ಸೊ ತುಂಬ ಸ್ಪೆಕ್ಯುಲೇಷನ್ಸ್ ಓಡ್ತಾ ಇದ್ದು ಗುರು, ಅದ್ರ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ವೀಡಿಯೋ ಬಗ್ಗೆನೇ ಮಾತಾಡಬೇಕಂದ್ರೆ, ಅರೌಂಡ್ 1 minute 41 seconds ಸಮಥಿಂಗ್ ಏನೋ ಇದೆ ವೀಡಿಯೋ ಇದು ಕಂಪ್ಲೀಟಾಗಿ. ಆ್ಯಂಡ್ ಗುರು ಸ್ಟಾರ್ಟಿಂಗಲ್ಲಿ ಬರುತ್ತಲ್ಲ, ಕೀಪ್ ಅವೇ ಫ್ರಮ್ ಯೋರ್ ಕಿಡ್ಸ್, ಅದನ್ನು ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್, ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್, ಆ್ಯಂಡ್ ಲಾಸ್ಟಲ್ಲಿ ಓನ್ ರಿಸ್ಕ್ ಅನ್ನೋದು, ಅದೊಂಥರ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಇಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ, ಅಷ್ಟೊಂದು ಟೈಮ್ ತೊಗೊಳಕ್ಕೆ ಹೋಗಲ್ಲ, ಜಸ್ಟ್ 1 minute ಮುಗಿಸ್ತಾರೆ ಇಂಟೈರ್ ವೀಡಿಯೋನ. ಆ್ಯಂಡ್ ಅಷ್ಟು ಸ್ಪೀಡಾಗಿರುತ್ತೆ. ಆ್ಯಂಡ್ ಅದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್, ಬ್ಯಾಕ್ಗ್ರೌಂಡಲ್ಲಿ ಡೈಲಾಗ್ ಇರಲಿ, ತುಂಬ ಚೆನ್ನಾಗಿತ್ತು ಅದು, ಆನೆಸ್ಟಾಗಿ ವೈಬ್ ಆಗಿತ್ತು ಸೀರಿಯಸ್ ಆಗಿ. ಆ್ಯಂಡ್ ಎಲ್ಲರನ್ನೂ ಇಂಟ್ರಡ್ಯೂಸ್ ಮಾಡಿಕೊಂಡು ಒಂದು ಫೈಟ್ ಸೀನ್ನ ತೋರಿಸ್ಕೊಂಡು, ಆ್ಯಂಡ್ ಲಾಸ್ಟ್ಲಿ ಯಶ್ ಅವ್ರನ್ನ ಕಂಪ್ಲೀಟ್ ಒಂದು ಕ್ರೇಜಿ ಲುಕ್ಕಲ್ಲಿ ನಂಗೆ ತುಂಬ ಇಷ್ಟ ಆದರು ಗುರು ಸೀರಿಯಸ್ ಆಗಿ, ಈ ಒಂದು ಲುಕ್ಕಲ್ಲಿ ಮಾತ್ರ. ಆ್ಯಂಡ್ ಡೈಲಾಗ್ ಇಲ್ಲಿ ಹಾಕೋಕ್ಕಾಗಲ್ಲ ಗುರು, ಹಂಗೆ ಹೇಳಿ ಸಾರಿ, ಅದು ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿರಿ. ಸೊ ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಂಡ್ ತುಂಬ ಜನ ಸ್ಪೆಕ್ಯುಲೇಟ್ ಮಾಡ್ತಿದ್ರು ಮತ್ತೆ ಪೋಸ್ಟ್ಪೋಂಡ್ ಆಗುತ್ತೆ, ತುಂಬ ನೀವು ಹೋಗಿ ಚೆಕ್ ಮಾಡ್ಬೋದು ಯೂಟ್ಯೂಬಲ್ಲಿ, ಮತ್ತೆ ತುಂಬ ಜನ ಹೇಳ್ತಾಯಿದ್ರು ಪೋಸ್ಟ್ಪೋಂಡ್ ಅಂತ. ಸೊ ಇವಾಗ ಕಂಪ್ಲೀಟಾಗಿ ಸ್ಕ್ರೀನ್ ಮೇಲೆ ಹಾಕ್ಬಿಟ್ಟಿದೆ, 26th ಗುರು ಬರ್ತಾಯಿದ್ದೀನಿ ಅಂದ್ಬಿಟ್ಟು. ಸೊ ಏನು ತಲೆ ಕೆಡಿಸೋಲ್ಲ. ಆ್ಯಂಡ್ ಇಂಗ್ಲೀಷ್ ಡಬ್ ಕೂಡ ನೋಡಿದೆ ಗುರು, ಕನ್ನಡದಲ್ಲಿ ಆಬ್ವಿಯಸ್ಲಿ ತುಂಬ ಚೆನ್ನಾಗಿತ್ತು, ಏನೂ ತೊಂದರೆ ಇಲ್ಲ. ಬಟ್ ಕನ್ನಡದಲ್ಲಿ ಕೂಡ ಇದು ಇಂಗ್ಲೀಷಲ್ಲಿ ಕೂಡ ನೋಡಿದೆ, ಇಂಗ್ಲೀಷಲ್ಲಿ ಕೂಡ ಸಖತ್ತಾಗಿದೆ ಡೈಲಾಗ್ಸು, ಮತ್ತು ಯಶೋ ವಾಯ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ನನಗೆ ಪರ್ಸ್ನಲಿ ಇಷ್ಟ ಆಯಿತು, ಅದೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಜವಲ್ಲೂ ಇಟ್ ಮೇಡ್ ಮೈ ಡೇ. ಇಟ್ ವಾಸ್ ರಿಯಲಿ ಗುಡ್. ಯಾಕೆ ಈ ಥರ ಒಂದು ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ ಗುರು ಸೀರಿಯಸ್ ಆಗಿ ನನಗೆ, ಬಿಕಾಸ್ ಸೊ ಆ ಥರ ಲೈಕ್ ಡೈಲಾಗಿಂದ ಜಸ್ಟ್ 1 minute ನಂಗೆ ತುಂಬ ಇಷ್ಟ ಆಗ್ಬಿಡ್ತು. ಇವಾಗಂತೂ ನಾನು ಮತ್ತೆ ಎಕ್ಸ್ಪೆಕ್ಟೇಷನ್ ಹೈ ಇಟ್ಕೊಂಡ್ಬಿಟ್ಟಿದ್ದೀನಿ. ಮೀನ್ಸ್ ಏನು ಗೊತ್ತಾ, ಅದು ಪೋಸ್ಟ್ಪೋಂಡ್ ಆಗ್ತಾ ನನಗೂ, ನಾನು ಮೊದಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಎಷ್ಟು ಸರಿ ಪೋಸ್ಟ್ಪೋನ್ ಮಾಡ್ತಾರೋ ಅಷ್ಟು ಸರಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ಅಂತ. ಯಾಕಂದರೆ ಎಲ್ಲರಿಗೂ ಅನಿಸ್ತಿರುತ್ತೆ ಏನೋ ಒಂದು ಮಾಡ್ತಾಯಿದ್ದಾರೆ ಕ್ರೇಜಿಯಾಗಿ ಅಂದ್ಬಿಟ್ಟು. ಆ್ಯಂಡ್ ಕಾಣಿಸ್ತಿದೆ ಗುರು ಸೀರಿಯಸ್ ಆಗಿ ಇದರಲ್ಲಂತೂ ಕ್ರೇಜಿಯಾಗಿ. ಸೊ ಜಸ್ಟ್ ವೆಯ್ಟ್ ಮಾಡ್ತಾಯಿದ್ದೀನಿ 26th August. ನೀವು ರೆಡಿ ಆಗಿರಿ, ನಾವು ರೆಡಿ ಆಗಿರ್ತೀನಿ. ಸೊ ಇದೇ ಥರ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ ಇನ್ಮೇಲೆ ಇದೇ ವಿಡಿಯೋ, ಇದೇ ಚಾನಲಲ್ಲಿ. ಆ್ಯಂಡ್ ಇದೊಂದು ತುಂಬ ಚಿಕ್ಕ ವೀಡಿಯೋ, ಇದೊಂದು ಜಸ್ಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಆಮೇಲೆ ಏನೇ ಅಪ್ಡೇಟ್ ಬಂದರೂ ಟಾಕ್ಸಿಕ್ಕಿಂದ ನಾನು ಅದನ್ನು ಚಾನಲ್ ಹಾಕ್ತಾ ಇರ್ತೀನಿ. ನೀವೆಲ್ಲ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಇನ್ಮೇಲೆ ಏನೇ ಬರ್ತದೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಫಸ್ಟು ನನ್ನ ಚಾನಲ್ಲೇ ಎಲ್ಲ ವೀಡಿಯೋಸ್ ಸಿಗ್ತಾ ಇರುತ್ತೆ, ತಲೆ ಕೆಡಿಸ್ಕೊಂಬೇಡಿ ಗುರು, ಫ್ರೀ ಆಗಿದ್ದೀನಿ ನಾನು ಕೂಡ ಇನ್ನು. ಸೊ 26th August ಅಷ್ಟೇ, ಇನ್ನೇನು ಬೇಡ ಮಾತು. 26th August 26th ಇಷ್ಟೇ ಗುರು, ವೆಯ್ಟ್ ಮಾಡೋಣ. ಏನೇನು ಮಾಡಿದ್ದಾರೆ, ಈ ಥರ ವಿಜುವಲ್ಸ್, ಈ ಥರ ಡೈಲಾಗ್ಸ್ ಚೆನ್ನಾಗಿದೆ ಗುರು, ವೈಬ್ ಆಗಿದೆ, ಎಂಟರ್ಟೈನ್ಮೆಂಟ್ ಆಗಿದೆ. ಸೊ ಫೈನಲ್ ಆಗಿ ಏನಪ್ಪ ಅಂದರೆ, ಕಿಡ್ಸ್ ಸ್ಟೇ ಅವೇ. ಸೊ ಇದೇ ಥರ ವೇಳೆ ಸಿಗ್ತಾರಣ್ಣ, ಅನ್ನೋ ಗಂಟೆ ನೀವು ಕ್ರೇಜಿ ಮಾಡ್ತಾರೆ, ನಾನು ಕ್ರೇಜಿ ಮಾಡ್ತಾ ಇರ್ತೀನಿ.